ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಓಡಿ ಹೋಗುವ ಪ್ರಕರಣಗಳು ಹೆಚ್ಚಾಗ್ತವೆ. ಅದರಲ್ಲೂ ಕೂಡ ಮದುವೆ ಆದಂತವರು ಪತ್ನಿಯರು ಬೇರೆ ಪುರುಷನ ಜೊತೆಗೆ ಓಡಿ ಹೋಗುವಂತ ಕೇಸಸ್. ಅದರಲ್ಲಿ ಇವತ್ತು ಮೊದಲನೇ ಕೇಸ್, ಕಸ ಹಾಕ್ ಬರ್ತೀನಿ ಅಂತ ಮನೆಯಿಂದ ಪತ್ನಿ ಎಸ್ಕೇಪ್ ಆಗಿದ್ದಾಳೆ. ಹೇಳಿದ್ದು ಮನೆಯಲ್ಲಿ ಕಸ ಬಿಸಾಕ್ ಬರ್ತೀನಿ ಅಂತ, ಆದ್ರೆ ಪ್ರಿಯಕರನ ಜೊತೆ ಪತ್ನಿ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಗಂಡನ ಆರೋಪ ಕೇಳಿ ಬಂದಿದೆ. ಕೈಯಲ್ಲಿ ಬ್ಯಾಗ್ ಹಿಡಿದು ಕಸದ ಬುಟ್ಟಿ ಜೊತೆ ಹೋದಾಕೆ ನಾಪತ್ತೆ ಆಗಿದ್ದಾಳೆ. ಬೆಂಗಳೂರಿನ ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏರಿಯಾದಲ್ಲಿ ಕಟಿಂಗ್ ಶಾಪ್ ನಡೆಸ್ತಾ ಇದ್ದಂತ ಪ್ರಭು ಆತನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಕೆಲಸಕ್ಕೆ ಹೋಗ್ತಿದ್ದಾಗ ಭೇಟಿ ಆಗ್ತಾ ಇದ್ರಂತೆ ಇಬ್ರು, ಪ್ರಿಯಾಂಕಾ ಮತ್ತೆ ಪ್ರಭು. ಪ್ರಿಯಾಂಕಾ ಗಂಡ ಶರತ್ ಕುಮಾರ್ ಗಂಭೀರ ಆರೋಪ ಮಾಡಿರೋದು. ಪ್ರಿಯಾಂಕಾಗೆ ಆಗಾಗ ಕರೆನ್ಸಿ ಹಾಕಿಸ್ತಾ ಇದ್ದಂತೆ ಈ ಪ್ರಿಯಕರ ಪ್ರಭು. ವಿಚಾರ ತಿಳಿದು ಹೆಂಡತಿಗೆ ಬುದ್ಧಿವಾದ ಹೇಳ್ತಾ ಇದ್ದಂತೆ ಪತಿ ಶರತ್. ಈಗ ಪ್ರಭು ಜೊತೆ ಹೋಗಿದ್ದಾಳೆ ಅಂತ ಪತಿಯೇ ಆರೋಪ ಮಾಡ್ತಾ ಇರೋದು. ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳಂತೆ. ಪ್ರಿಯಾಂಕಾ ಮನೆ ಬಿಟ್ಟು ಹೋಗಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಅಮ್ಮನಿಗಾಗಿ ಮನೆಯಲ್ಲಿ ನೆಲದ ಮೇಲೆ ಬಿದ್ದು ಮಗು ಹೊರಳಾಡ್ತಾ ಇದೆ, ಅಳ್ತಾ ಇದೆ. ಆದ್ರೆ ಅಮ್ಮ ಪ್ರಿಯಕರನ ಜೊತೆ ಓಡ್ ಹೋಗಿದ್ದಾಳೆ ಅನ್ನೋದು ಆಕೆಯ ಗಂಡನ ಆರೋಪ. ಬಾಗಲಗುಂಟೆ ಠಾಣೆಗೆ ದೂರು ನೀಡಿದ್ದಾರೆ ಪತಿ ಶರತ್. ಸದ್ಯ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆಕೆ ಕಸದ ಬ್ಯಾಗ್ ಬುಟ್ಟಿಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯ. ಮತ್ತೊಂದು ಕಡೆ ದಂಪತಿಯ ಫೋಟೋ ಗಮನಿಸಬಹುದು. ಇನ್ನು ಪ್ರಿಯಕರ ಆಕೆ ಯಾರ ಜೊತೆಗೆ ಓಡ್ ಹೋಗಿದ್ದಾಳೆ ಅನ್ನೋದ್ರ ಬಗ್ಗೆ ಏನು ಗಂಡ ಆರೋಪ ಮಾಡಿದ್ದಾನೆ, ಆತನ ಫೋಟೋವನ್ನು ಕೂಡ ನೀವು ಗಮನಿಸಬಹುದು. ಪ್ರಭು ಜೊತೆ ಪ್ರಿಯಾಂಕಾ ಓಡ್ ಹೋಗಿದ್ದಾಳೆ ಅನ್ನೋದು ಆಕೆಯ ಗಂಡನ ಆರೋಪ. ಆಕೆ ಮನೆಯಲ್ಲಿ ಕಸ ಬಿಸಾಕ್ ಬರ್ತೀನಿ ಅಂತ ಹೋದವಳು. ಕಸದ ಬುಟ್ಟಿ ಕಸದ ಬ್ಯಾಗ್ ಸಮೇತ ಹೋಗಿದ್ದಾಳೆ, ಆದ್ರೆ ವಾಪಸ್ ಮನೆಗೆ ಬಂದಿಲ್ಲ. ಮನೇಲಿ ನೋಡಿದ್ರೆ ಮಗು ಈಗ ಅಮ್ಮ ಬೇಕು ಅಂತ ಅಳ್ತಾ ಇದೆ. ಆದ್ರೆ ಅಮ್ಮ ಎಲ್ಲಿ ಹೋದ್ಲು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಬಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಈ ಪ್ರಕರಣ ನಡೆದಿದ್ದು ಯಾವಾಗ, ಬೆಳಕಿಗೆ ಬಂದಿದ್ದು ತಡವಾಗಿ ಬಂತ? ಸದ್ಯ ಆ ಮಗು ಪರಿಸ್ಥಿತಿ ಹೆಂಗಿದೆ ಅಂತ ಹೇಗೆ ಸಮಾಧಾನ ಪಡಿಸ್ತಾ ಇದ್ದಾರೆ ಆ ಮಗುವಿನ ತಂದೆ? ಆಕೆ ಎಲ್ಲಿ ಹೋದ್ಲು ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಓಕೆ, ನೀವು ಹೇಳ್ದಾಗೆ ಏನು ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಇದೊಂದು ಶಾಕಿಂಗ್ ಘಟನೆ ವರದಿಯಾಗಿರೋಂಥದ್ದು. ಕಸ ಹಾಕಿ ಬರ್ತೀನಿ ಅಂತ ಹೇಳಿ ಏನು ಮನೆಯಿಂದ ಹೊರ ಹೋದಾಗಿದ್ದಂತ ಪತ್ನಿ ಏನು ಪ್ರಿಯಕರನ ಜೊತೆ ನಾಪತ್ತೆ ಆಗಿರೋಂತ ಒಂದು ಘಟನೆ ನಡೆದಿರೋಂಥದ್ದು. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಏನು 36 ವರ್ಷದ ಪತ್ನಿ ಪ್ರಿಯಾಂಕಾ ಏಪ್ರಿಲ್ 11ರಂದು ರಾತ್ರಿ ಸುಮಾರು ಎಕ್ಸಾಕ್ಟ್ ಆಗಿ ಸಿಸಿಟಿವಿ ಕಾಣೋ ಟೈಮಿನ ಪ್ರಕಾರ 11 ಗಂಟೆ 57 ನಿಮಿಷಕ್ಕೆ ಮನೆ ಬಿಟ್ಟು ಹೊರ ಹೋಗಿರೋಂಥದ್ದು ಸಿಸಿಟಿವಿಲು ಕೂಡ ಸೆರೆ ಆಗಿರೋಂಥದ್ದು. ಮತ್ತೆ ಏನು ಪತ್ನಿ ಬರ್ತಾಳೆ ಅಂತ ಕಾದಂತ ಪತಿ ಬೆಳಗ್ಗೆವರೆಗೂ ಮನೆಗೆ ವಾಪಸ್ ಆಗಿಲ್ಲ. ಹಾಗಾಗಿ ಏನು ಆ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿ ನೋಡಿದ್ರೆ ಕೈಯಲ್ಲಿ ಒಂದು ಚಿಕ್ಕದಾದ ಕಸದ ಬಕೆಟ್. ಹಾಗೆ ಹೋಲ್ಡ್ ಅಲ್ಲಿ ಈ ಪ್ರಿಯಾಂಕಾ ಪತಿ ನಮ್ ಜೊತೆ ಲೈನ್ ಅಲ್ಲಿ ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್, ನಿಜಕ್ಕೂ ಮಗು ಅಳ್ತಿರೋದು ನೋಡಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಈ ಘಟನೆ ಆಗಿದ್ದು ಯಾವಾಗ? ಕಂಪ್ಲೇಂಟ್ ಏನಾದ್ರೂ ಕೊಟ್ಟಿದ್ದೀರಾ ಸರ್? ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಆಚೆ ಬಂದು ಮಾತಾಡ್ತೀರಾ ಸರ್? ಹೇಳಿ. ಮೇಡಮ್ 11ನೇ ತಾರೀಕು ಶನಿವಾರ ನೈಟ್ 11:50 ಆಗಿರೋದು.
ಸರ್ ನಿಮ್ಗೆ ನಿದ್ದೆ ಮಾತ್ರೆ ಹಾಕೊಟ್ಟು ಮಲಗಿಸಿ ಹೋಗಿದ್ರು ಅಂತ ಆರೋಪ ಮಾಡಿದ್ದೀರಾ, ನಿಜಾನಾ? ಹೌದು ಹೌದು ಮೇಡಮ್. ಅವತ್ತು ಯಾವತ್ತೂ ಇಲ್ದಿರೋದು ಅವತ್ತು ಶನಿವಾರ ನೈಟು. ಶನಿವಾರ ಅಂದ್ರೆ ನಮ್ದು ಯಾವ ತರ ಇರುತ್ತೆ ಅಂದ್ರೆ ಮೆಂಟಾಲಿಟಿ, ಭಾನುವಾರ ರಜೆ ಇರುತ್ತೆ, ಲೇಟ್ ಆಗಿ ಹೇಳೋಣ, ಯಾಕಂದ್ರೆ ಭಾನುವಾರ ರಜೆ ಇರುತ್ತೆ, ಲೇಟ್ ಆಗಿ ಹೇಳೋಣ ಅನ್ನೋ ಇದ್ರಲ್ಲಿ 2 ಗಂಟೆ 2:30ವರೆಗೂ ಮೊಬೈಲ್ ನೋಡೋದು ಹ್ಯಾಬಿಟ್ ಅದು. ಅವತ್ತೇನ್ ಮಾಡ್ತಾರೆ, ಮ್ಯಾಚ್ ನೋಡ್ತಾ ಇದ್ದೆ, ಮ್ಯಾಚ್ ನೋಡ್ತಾ ಹಂಗೆ ಸ್ವಲ್ಪ ಸುಸ್ತು ತಲೆ ಸುತ್ತಂಗಾಯ್ತು. ಆ ಟೈಮಲ್ಲಿ ಹೋಗಿ ನಾನು ಆಚೆ ಮಲಗಿದೆ, ಹಂಗೆ ತಲೆ ಸುತ್ತಂಗಾಯ್ತು. ನಮ್ಮ ವೈಫ್ ಆ ಟೈಮಲ್ಲಿ ನಮ್ಮ ಮುಖದ ಮೇಲೆ ನೀರ್ ಚಿಮ್ಸಿದ್ಲು, ಮುಖಕ್ಕೆ ಹೊಡೆದ್ಲು. ಅದು ನನಗೆ ಅವಳು ಹೇಳೋದ್ ಗೊತ್ತಾಗ್ತಿತ್ತು, ಮಾತಾಡಕ್ ಆಗ್ಲಿಲ್ಲ. ಆ ಟೈಮಲ್ಲಿ ಕಷ್ಟ ಆಗ್ಬಿಡ್ತಂತ ರಾತ್ರಿ 11:50 ಹೋಗಿರೋದು, ಬಂದಿಲ್ಲ ಮೇಡಮ್. ಆಮೇಲೆ ಸರ್ ಅಂದ್ರೆ ನೀವಿಲ್ಲಿ ಆರೋಪ ಮಾಡ್ತಾ ಇದ್ದೀರಲ್ಲ, ಪ್ರಭು ಪ್ರಿಯಾಂಕಾ ಆಗಾಗ ಭೇಟಿ ಆಗ್ತಾ ಇದ್ರು ಅಂತೇಳಿ, ಅವ್ರನ್ನ ನೀವು ನೋಡಿದ್ದೀರಾ ಸರ್ ಪ್ರಭುನ? ಹೌದು ನೋಡಿದೀವಿ. ಅವನಿಗೆ ವಾರ್ನ್ ಮಾಡಿದ್ದು, ಅವನಿಗೆ ನಮ್ಮ ಮದುವೆ ಆಗಿದೆ, 2 ಮಕ್ಳಿದ್ದಾರೆ, ಬಿಟ್ಬಿಡು ಅಂತ ವಾರ್ನ್ ಮಾಡಿದ್ದು. ಆದ್ರೆ ಅವನು ನಮ್ಮ ಹತ್ರ ಹೂ ಅಂತ ಹೇಳೋನು, ಬಿಡ್ತೀನಿ ಅನ್ನೋನು. ಆಮೇಲೆ ನಮ್ಮ ವೈಫಿಗೆ ಯಾವ ತರ ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾವ ನಂಬರ್ ಮಾಡಿದ್ರೆ ಗೊತ್ತಿಲ್ಲ, ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿದ್ದೇನೆ ಅವನು. ಅಲ್ಲ ಸರ್, ಈಗ ಮದುವೆ ಆಗಿ ಒಂದ್ ಮಗು ಇದ್ರು ಕೂಡ ನಿಮ್ಮನ್ ಬಿಟ್ಟು ಓಡ್ ಹೋಗುವಂತದ್ದು ಏನಿತ್ತು ಅಂತ, ಯಾಕೆ ಬಿಟ್ಟು ಹೋಗಿದ್ದು ಮೇಡಮ್? ಅದು ಅವರಿಗೆ ಗೊತ್ತು, ಕೇಳ್ಬೇಕು ಏನಕ್ಕೆ ಬಿಟ್ಟು ಹೋದ್ರು ಅಂತ ಹೇಳಿ ಅವರಿಗೆ ಕೇಳ್ಬೇಕು. ಎಷ್ಟು 2 ಮಕ್ಳು ಇರೋದು, ಟೋಟಲ್ ನಮಗೆ 3 ಜನ ಮಕ್ಳು, 1 ಮಗು ಇಲ್ಲ, 2 ಮಕ್ಳು ಇವಾಗ. ಅವ್ರು ಏನಕ್ಕೆ ಬಿಟ್ಟು ಹೋದ್ರು ಅಂತ ಪ್ರಿಯಾಂಕಾನೇ ಹೇಳ್ಬೇಕು, ಏನ್ ರೀಸನ್ ಅಂತ. ಅದು ಈ ತರ ಇನ್ಸಿಡೆಂಟ್ ಆಯ್ತು. ನಮ್ದು ಮುಂಚೆ ಮನೆ ಇತ್ತು, ಹೊಸಕೆರಳಿ ಮನೆ ಇತ್ತು. ಹೊಸಕೆರಳಿಲಿ ಮನೆ ಇರ್ಬೇಕಾದ್ರೆ ಅಲ್ಲಿ ಮನೇನ ಒಂದು 100 ಮೀಟರ್ ಒಂದು 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಕಟಿಂಗ್ ಶಾಪ್ ಇತ್ತು. ಅಲ್ಲವ್ರು ಕೆಲಸ ಮಾಡ್ತಿದ್ರು. ಕಟಿಂಗ್ ಶಾಪ್ ಅವ್ರ ಜೊತೆ ಅವಾಗ ಅಕ್ರಮ ಸಂಬಂಧ ಮಾಡ್ಕೊಂಡಿದ್ದಾರೆ. ಅಕ್ರಮ ಸಂಬಂಧ ಆಗಿದೆ, ಅದು ಗೊತ್ತಾಗಿ ನಾವು ಅಲ್ಲಿಂದ ಅವ್ರಿಗೆ ನಮ್ಮೂರಲ್ಲಿ 1 ತಿಂಗಳು ಇಟ್ಟಿದ್ದು. ನಮ್ಮ ವೈಫಿಗೆ ಅದು ಹಳೆ ಮನೆ ಖಾಲಿ ಮಾಡಿ 1 ತಿಂಗಳು ಇಟ್ಟಿದ್ದು. ಅವ್ರನ್ನ ಮರ್ತು ಬಿಟ್ಟಿದೀನಿ ಅಂತ ಹೇಳಿದ್ಕೆ ಹೊಸ ಮನೆ ಮಾಡಿ ಹೊಸ ಮನೆ ಕರ್ಕೊಂಡ್ ಬಂದು ಗೋಲ್ಗುಂಟೆಲಿ ಹೊಸ ಮನೆಗೆ ಬಂದು 4 ದಿನ ಇದ್ಲು. ಆಮೇಲೆ ಭಾನುವಾರ ಕರ್ಕೊಂಡ್ ಬಂದೆ, ಶನಿವಾರ ನೈಟ್ 11:50ಗೆ ಹೋಗ್ಬಿಟ್ಟೆ ಅವ್ರ ಜೊತೆ. ಅಂದ್ರೆ ಈಗ ಇವರಿಬ್ರು ಮಧ್ಯೆ ಈ ನಂಟು ಅಥವಾ ಸಂಪರ್ಕ ಬೆಳೆದಿದ್ ಯಾವಾಗ ಸರ್? ಮದ್ವೆ ಮುಂಚೆಗಿಂದ ಇತ್ತಂತ ಅಥವಾ ಇತ್ತೀಚೆಗೆ ಹೆಂಗೆ? ಮೇಡಮ್ ಅದು ನಾನು ಕಾಲ್ ಹಿಸ್ಟ್ರಿ ನೋಡಿದೆ. ಕಾಲ್ ಹಿಸ್ಟ್ರಿನಲ್ಲಿ 6 ಮಂತ್ ಬರ್ತದೆ ಡೀಟೇಲ್ಸ್. ಅದಕ್ಕೆ ಇವರು 6 ಮಂತ್ 7 ಮಂತ್ ಅಂತಾನೆ ಹೇಳ್ತಿದ್ದಾರೆ. ಹಳ್ಳಿ ಎಷ್ಟಿನ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಅದು ಅವ್ರು ಹೇಳ್ಬೇಕು. ಸರ್ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಮೇಡಮ್ ಮಕ್ಳಿದ್ದಾರೆ ಮೇಡಮ್, ಮಕ್ಳಿಗೆ ಯಾರು ಸಾಕ್ತಾರೆ ಹೇಳಿ? ಮಕ್ಳಿಗೆ ಬಿಟ್ಟು ಹೋಗಿದ್ರೆ ಅವ್ನು ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾನೆ. ಅವ್ನ ಏನ್ ಮಾಡಿದಾನೆ, ನಮ್ಮ ವೈಫ್ ಹೇಳೋಳು ನಂದು ವಿಡಿಯೋಸ್ ಇದೆ, ನಂದು ಫೋಟೋಸ್ ಇದೆ, ನನಗೆ ಕೊಂದು ಬಿಡ್ತೀನಿ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅವನು. ಅವ್ನು ಬ್ಲಾಕ್ ಮೇಲ್ ಮಾಡಿರುತ್ತೆ, ಹೆದರ್ಕೊಂಡು ನಿಮ್ ಗಂಡನ್ ಸಾಯಿಸ್ಬಿಡ್ತೀನಿ, ಅದು ಬ್ಲಾಕ್ ಮೇಲ್ ಮಾಡಿ ನಿನಗೂ ಸಾಯಿಸ್ಬಿಡ್ತಾ ಬ್ಲಾಕ್ ಮೇಲ್ ಮಾಡಿರುತ್ತೆ, ಹುಡುಗಿ ಹೆದರಿ ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮೂರ್ತಿ, ಇಲ್ಲಿವರೆಗೂ ಡೀಟೇಲ್ಸ್ ಕೊಟ್ಟಿದ್ದೀರಾ, ಧನ್ಯವಾದ.